ಅಲ್ಲ ನನಗೆ ಇದು ಎಷ್ಟು ದೂರ ನಡಿಬೇಕು ಏನು ಗೊತ್ತಿಲ್ಲ ನಮ್ಮಿಬ್ಬರಿಗೆ. ಹೋಗ್ತಾ ಇದ್ದೇವೆ ಪ್ಲೇಸ್. ನಾವು ಊಟ ಮಾಡಿರೋದು ಕರ್ಗೋಯ್ತು. ಏನೋ ಬಂತು ಈಗ, ಏನೋ ಬಂತು. ಓಕೆಪ್ಪ. ಬಂದವರು ಪ್ಲಾಸ್ಟಿಕ್ಸ್ ಆ್ಯಂಡ್ ಬೇರೆ ಏನೇ ಅಂತಂದ್ರೂ ಇಲ್ಲಿಂದ ಎತ್ಕೊಂಡು ಹೋಗಿ ಗಲೀಜು ಮಾಡಬೇಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಿರೋದು ಮಜ್ರಾಬಾದ್ ಕೋಟೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಕಾರೆಲ್ಲ ಮೇಲೆ ಹೋಗೋಕ್ಕಾಗೋದಿಲ್ಲ, ನೆಡ್ಕೊಂಡು ಹೋಗಬೇಕು. ಮೇ ಬಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಮೇಲ್ಗಡೆ ಎಲ್ಲ ಕಾರು ಹೋಗೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಜ್ರಾಬಾದ್ ಕೋಟೆಗೆ. ಹೇಗಿರುತ್ತೆ ಏನು ಗೊತ್ತಿಲ್ಲ, ಬೇರೆ ಯೂಟ್ಯೂಬರ್ಸ್ ಮಾಡಿರೋದು ನೋಡಿದ್ದೀನಿ ಆ್ಯಂಡ್ ಫೋಟೋಸ್ ಇದೇ ನೋಡಿರೋದು. ಡೈರೆಕ್ಟಾಗಿ ಹೋಗ್ತಿರೋದು ಫಸ್ಟ್ ಟೈಮ್. ಹೇಗಿರುತ್ತೆ ನೋಡೋಣ ಬನ್ನಿ. ಇದಾಯ್ತು ಅಂದರೆ ಕಾರು ಮುಗೀತು. ಅದಕ್ಕೆ ಐ ಥಿಂಕ್ ಇಲ್ಲೆಲ್ಲ ಕಾರೆಲ್ಲ ಹೋಗೋದಕ್ಕೆ ಬಿಟ್ಟಿಲ್ಲ ಅಂತ. ದಯವಿಟ್ಟು ಯಾರು ಈ ಮಳೆಗಾಲದಲ್ಲಿ ಈ ಥರ ಜಾಗಕ್ಕೆ ಬರಬೇಡಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಯಾಕಂದರೆ ಯಾರು ಎಂಜಾಯ್ ಮಾಡೋಕ್ಕಂತೂ ಆಗಲ್ಲ. ಅಂದರೆ ಏನು ಗೊತ್ತಾ, ಸ್ವಲ್ಪ ಮಳೆ ಬಂದರೆ ಏನು ಬೇಕಿದ್ರೂ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಸ್ಟಾಪೇ ಇಲ್ಲ ನಮ್ಗೆ ಬರ್ತಾ ಇದ್ರೆ ಕಷ್ಟ. ಇಲ್ಲೇ ಇರೋರಿಗೆ ಅದು ನಾರ್ಮಲ್ ಅನ್ಸುತ್ತೆ, ಬಟ್ ನಾವು ಅಪರೂಪಕ್ಕೆ ಬರೋರಿಗೆ ಒನ್ ಡೇ ಲೀವ್ ಆಗಿ ಬಂದಿರ್ತೀವಿ. ಬಟ್ ಒನ್ ಡೇನೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಕಷ್ಟ ಆಗುತ್ತೆ. ಫೋಟೋಸ್ ತೆಗೆಸ್ಕೊಳಕ್ಕಾಗಿಲ್ಲ, ವಿಡಿಯೋಸು ಮಾಡ್ಕೊಳಕ್ಕಾಗಿಲ್ಲ. ಅವ್ರಿಗೆ ಫೋಟೋಸ್ ವಿಡಿಯೋಸ್ ಚಿಂತೆ ಆಗ್ಬಿಟ್ಟಿದೆ. ಅಲ್ಲ ನನಗೆ ಇದು ಎಷ್ಟು ದೂರ ನಡಿಬೇಕು ಏನು ಗೊತ್ತಿಲ್ಲ ನಮ್ಮಿಬ್ಬರಿಗೆ. ಹೋಗ್ತಾ ಇದ್ದೇವೆ, ಪ್ಲೇಸ್ ನೋಡಬೇಕು, ಹೋಗ್ತಾ ಇದ್ದೀವಿ ಅಷ್ಟೇ. ಇದು ಡೆಡ್ ಎಂಡಾ? ಓ ಇಲ್ಲ, ಈ ಮೇಲೆ ಬೆಟ್ಟ ಥರ ಇದೆ. ಹೌದು, ಫಸ್ಟ್ ಟೈಮ್ ಆಕ್ಚುಲಿ ಬಂದಿರೋದು. ಬಟ್ ಹೇಗೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮುಂಚೆ ಹೋಗಿ ಬಂದಿರೋರು ಯಾರೂ ಬಂದಿಲ್ಲ. ಇದು ಸಕಲೇಶ್ಪುರದಿಂದ 6 ಕಿಲೋಮೀಟರ್ ಆಗುತ್ತೆ. ಒಂದು ಸಣ್ಣ ಗುಡ್ಡದ ಮೇಲೆ ಬನ್ನಿಗಲ್ ಗ್ರಾಮದಲ್ಲಿ ಇರೋದು. ಶಿರಡಿ ಘಾಟ್ ಆ್ಯಂಡ್ ಬಿಸಿಲೆ ಘಾಟ್ ಆ ರೋಡಲ್ಲಿ ಆ್ಯಂಡ್ ಮಂಗಳೂರು ಆ್ಯಂಡ್ ಬ್ಯಾಂಗ್ಳೂರು ಹೈವೇಯಲ್ಲಿ ಇದೆ. ಇಲ್ಲಿ ಸ್ಟೆಪ್ಸ್ ಬಂದು 275 ಸ್ಟೆಪ್ಸ್ ಇದೆ. ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ ಎಷ್ಟು ಸ್ಟೆಪ್ಸ್ ಇದೆ ಅಂತ ಹೇಳಿ. ಹತ್ತಬೇಕಿದ್ರೆ ಕಷ್ಟ ಅಂದ್ಕೊಂಡೆ ಹತ್ತಿದ್ವಿ. ಅಲ್ಲಿ ಇರೋರು ಹೇಳಿದ್ರು 275 ಸ್ಟೆಪ್ಸ್ ಇದೆ ಅಂತ. ನಡಿಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ನಡಿಬೇಕಂತ ಹೇಳಿದ್ರೆ ನಕ್ಷತ್ರ ಎಲ್ಲಿವರೆಗೂ ಕಾಣಿಸಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾನೆ ಇರಿ ಅಂತ ಹೇಳಿದ್ದಾರೆ. ನಕ್ಷತ್ರ ಅಲ್ಲ, ಅಪ್ಪ ಈಗ ಆಲ್ರೆಡಿ ಬೆಟ್ಟದ ಮೇಲಿದ್ದೀವಿ. ಇನ್ನ ಆಯಿತು, ನಂಗೆ ಯಾಕೋ ದಾರಿನೇ ಸಿಗ್ತಾ ಇಲ್ಲ. ಪೀಕು ಸುಸ್ತಾಗ್ತಿದೆ. ನಾವು ಊಟ ಮಾಡಿರೋದು ಕರ್ಗೋಯ್ತು. ಆರಾಮ್ಸೆ ಬೆಂಗಳೂರಲ್ಲಿ ಮಲ್ಕು ಹೇಳು ಕೆಲಸ ಮಾಡು. ಇಲ್ಲಿ ಇಷ್ಟು ಬೆಟ್ಟ ಹತ್ತುತ್ತಿರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಅದಕ್ಕೆ ಸ್ವಲ್ಪ ವರ್ಕೌಟು ಡಯಟ್ ಅಂತ ಮಾಡಿದರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಮೇ ಬಿ ಹತ್ತಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ. ಏನೋ ಬರ್ತಾ ಈಗ. ಸೊ ಫೈನಲಿ ಬಂದ್ವಿ. ನಮ್ಮ ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿರುವಂತಹ ಕೋಟೆಗೆ ನಾವು ಬರ್ತಾ ಇದ್ದೀವಿ. ಸೊ ಇದನ್ನು ಕಟ್ಟಿದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸೈನ್ಯದ ರಕ್ಷಣೆಗೋಸ್ಕರ ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲೇ ನಕ್ಷತ್ರ ಉಳ್ಳ ಒಂದು ಕೋಟೆ ಅಂತ ಹೇಳಿದ್ರೆ ಅದು ನಮ್ಮ ಮಜ್ರಾಬಾದ್ ಕೋಟೆ. ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿರುವ ಮಜ್ರಾಬಾದ್ ಕೋಟೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಫುಲ್ ಎಲ್ಲ ಸೇರಿದ್ರೆ 5 ಎಕರೆಯಲ್ಲಿ ಇದಿರೋದು. ಆ್ಯಂಡ್ 3240 ಎತ್ತರದಲ್ಲಿ ಇದೆ. ಆ್ಯಂಡ್ ಇದನ್ನು 8 ಕೋನ ನಕ್ಷತ್ರ ಉಳ್ಳ ಒಂದು ಆಕಾರ ಅಂತ ಹೇಳ್ತಾರೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ.
ನಮಗೆ ಸೀರಿಯಸ್ಲಿ ಇದೆಲ್ಲ ಏನಂತ ಗೊತ್ತಿಲ್ಲ. ಆ್ಯಂಡ್ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿರೋದನ್ನು ಕೂಡ ನಾನು ಕೇಳ್ತೀನಿ ಇದ್ರ ಬಗ್ಗೆ. ಸೊ ಅಲ್ಲಿ ಕೂಡ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಹೋಗಿದ ತಕ್ಷಣ ನಮಗೆ ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಇಲ್ಲ, ಟೂರಿಸ್ಟ್ ಪ್ಲೇಸಿಗೆ ಬರ್ತೀವಿ, ಬಟ್ ಇಲ್ಲಿ ಲವರ್ಸ್ದು ಎಲ್ಲ ಇನ್ಸಿಲಿರುತ್ತೆ. SP ಅಂತೆ, AA ನೋಡಿ, ಇಲ್ಲೂ ಇಷ್ಟು ಎಲ್ಲ ಇನ್ಸಿಲ್ ಬರ್ತಿದ್ದಾರೆ, MJ. ಆ್ಯಂಡ್ ಅಲ್ಲಂತೂ ಇಲ್ಲಿ ನೋಡಿ ಫುಲ್ಲು ಲವರ್ಸ್ ಹೆಸರು ಬರ್ದಿದ್ದಾರೆ. ಇನ್ನು ಮೇಲ್ ಕೂಡ ಬಿಟ್ಟಿಲ್ಲ, ಅಲ್ಲಿ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಹಾರ್ಟ್ ಹಾಕಿ ಇದು ಲವರ್ ಪ್ಲೇಸಾ ಏನು ಗೊತ್ತಿಲ್ಲ, ಫುಲ್ ಪ್ಲೇಸ್ ಇದೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಲವರ್ಸ್ ಇದ್ರು, ಇಲ್ಲೆಲ್ಲ ಬರ್ದಿರೋದನ್ನ ನೋಡಿ. ಪ್ಲೀಸ್ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ನ ದಯವಿಟ್ಟು ನಿಮ್ಮ ಖುಷಿಗೋಸ್ಕರ ಹಾಳು ಮಾಡಬೇಡಿ. ತುಂಬ ಚೆನ್ನಾಗಿದೆ ಅಲ್ಲ ಇದೆಲ್ಲ. ಯಾರು ಇಲ್ಲ, ನಾವು ಅಷ್ಟೇ ಇದ್ದೀವಿ ಅನ್ಸ್ತದ. ಹೌದು, ಯಾರು ಇಲ್ಲ ಆಮೇಲೆ. ಸೊ ಫೈನಲಿ ಬಂದ್ವಿ. ಆ್ಯಂಡ್ ಮಳೆ ಬರ್ತಿರೋದ್ರಿಂದ ಆ್ಯಂಡ್ ತುಂಬ ಗ್ರೀನರಿ ಇರೋದ್ರಿಂದ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಇಷ್ಟ ಆಯಿತು. ಯಾವುದೇ ಒಂದು ನಾವು ಫಸ್ಟು ಆ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಯಾವ ಮಳೆನೂ ಇಂಪಾರ್ಟೆಂಟ್ ಆಗೋಲ್ಲ, ಏನೂ ಇಂಪಾರ್ಟೆಂಟ್ ಆಗೋಲ್ಲ. ಆ ಪ್ಲೇಸಸ್ ಮಾತ್ರ ಆಗೋ ಖುಷಿನೇ ಬೇರೆ ನಾವು ಅಲ್ಲಿಗೆ ಹೋದಾಗ. ಆ್ಯಂಡ್ ಇದಕ್ಕೆ ಮಜ್ರಾಬಾದ್ ಅಂತ ಹೇಗೆ ಹೆಸರು ಬಂತು ಅಂತ ನನಗೆ ಗೊತ್ತಾಗಿದ್ದ ಪ್ರಕಾರ, ಸೊ ಇದು ತುಂಬ ಗ್ರೀನರಿ ಮಧ್ಯ ಇರುವಂಥದ್ದು. ಆ್ಯಂಡ್ ಮಾರ್ನಿಂಗ್ ಆಗಲಿ ಯಾವಾಗ್ಲೂ ಇದು ಮಂಜುಗಳ ಮಧ್ಯೆ ಇರುವಂಥದ್ದು. ಸ್ನೋ ತುಂಬ ಇರುತ್ತೆ, ಮಂಜು ಜಾಸ್ತಿ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡಿದಂತಹ ಟಿಪ್ಪು ಸುಲ್ತಾನ್ ಅವರು ಇದನ್ನು ಮಜ್ರಾಬಾದ್ ಕೋಟೆ ಅಂತ ಹೆಸರಿಟ್ರಂತೆ. ಸೊ ಏನಾದರೂ ತಪ್ಪಿದ್ರೆ ಹೇಳಿ, ನಾನು ಮೆಸೇಜ್ ಮಾಡಿ ನಾನು ತಿಳ್ಕೊಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ಅಂತಲೇ ಮಜ್ರಾಬಾದ್ ಕೋಟೆ ಅಂತ ಹೆಸರು ಬಂತು ಅಂತ ಗೊತ್ತಾಗಿದೆ. ನನ್ನ ಹೆಸರು ವೆಂಕಟರಾಮ್ ಅಂತ, ಪ್ರವಾಸಿ ಮಿತ್ರ ಟೂರಿಸ್ಟ್ ಪೊಲೀಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ನೀವು ಪೊಲೀಸಾ? ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? ನಾವಿಲ್ಲಿ ಒಂದು 2 ಇಯರ್ಸಿಂದ ವರ್ಕ್ ಮಾಡ್ತೀವಿ. 2 ಇಯರ್ಸಿಂದ. ಓಕೆ. ಎಷ್ಟು ಗಂಟೆಗೆ ಓಪನ್ ಆಗಿ ಕ್ಲೋಸ್ ಮಾಡ್ತೀವಿ? ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ಕ್ಲೋಸ್. ಇಲ್ಲಿ ಸ್ಪೆಷಲ್ 5 ಇಲ್ಲಿ ಸ್ಪೆಷಲ್ ಏನು? 5 ಗಂಟೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಏನು ಸರ್? ಮೈನ್ ಅಟ್ರಾಕ್ಷನ್ ಅಂದರೆ ವ್ಯೂ ಪಾಯಿಂಟ್. ಸ್ಟಾರ್ ಸಿಂಬಲ್, ಕೋಟೆ ಸ್ಟಾರ್ ಸಿಂಬಲ್ ಅಲ್ಲಿ ಇದೆ. ಓಕೆ. ಇದು ಎಷ್ಟು ವರ್ಷದ? ಡ್ರೋನ್ ಹಾಕಿ ನೋಡಿದ್ರೆ ಸ್ಟಾರ್ ಸಿಂಬಲ್ ಅಲ್ಲಿ ಕಾಣುತ್ತೆ, ಕೆಳಗಡೆಯಿಂದ ನೋಡಿದ್ರೆ ಕಾಣಲ್ಲ. ಮಿನಿಮಮ್ 600. ಮಿನಿಮಮ್ 600 ಇಯರ್ಸ್. 600 ಇಯರ್ಸ್ ಹಳೆ. ಓಕೆ. ಸೊ ಮತ್ತೆ ಏನಾದರೂ ಇಂಪ್ರೂವ್ಮೆಂಟ್ ಆ ಥರ ಏನಾದರೂ ಉಂಟಾ ಅಥವಾ ಇದೆ? ಇಂಪ್ರೂವ್ಮೆಂಟ್ ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ? ಅದೇ ಮೇಂಟೈನ್ ಮಾಡ್ಬೋದು, ಹೊಸ್ದಾಗಿ ಏನು ಇದು ಮಾಡಲ್ಲ. ಯಾವುದು ಗೋಡೆ ಕೆಡುವುದಾಗಲಿ ಇದು ಮಾಡೋದಾಗಲಿ ಮಾಡಲ್ಲ. ಓಕೆ. ಸೊ ಇವು ಸರ್ಕಾರದಿಂದ ಇಂಪ್ರೂವ್ಮೆಂಟ್ ಮತ್ತೆ ಮಾಡ್ತಾ ಇದ್ದಾರಾ? ಫಂಡ್ ಮೇಲೆ ರಿಲೀಸ್ ಮಾಡ್ತಾರಲ್ಲ ಆ ಇದ್ರ ಮೇಲೆ. ಸೊ ಇಯರ್ಲಿ 1 ಟೈಮ್ ಫಂಡ್ ರಿಲೀಸ್ ಆಗೋದಾ ಹೇಗೆ? ಇಯರ್ಲಿ ರಿಲೀಸ್ ಆಗುತ್ತೆ. ಹಾಂ, ಇದು ಬಜೆಟ್ ಆಗುತ್ತಲ್ಲ, ಬಜೆಟಲ್ಲಿ ರಿಲೀಸ್. ಓಕೆ. ಸುತ್ತಮುತ್ತ ತುಂಬ ಪ್ಲೇಸ್ಗಳು ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಇಲ್ಲಿರೋ ಪೊಲೀಸವರು ಕೂಡ ನಮ್ಮ ಹತ್ರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ನಾವಿಲ್ಲೆಲ್ಲ ಬಂದಿರಲಿಲ್ಲ. ವ್ಯೂ ಪಾಯಿಂಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಸೊ ನೋಡೋಣ ಬನ್ನಿ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ. ಛತ್ರಿ ನೋಡಿ ಯಾವ ರೇಂಜಿಗೆ ಬಂದಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ರೇಂಜಿಗೆ ಬಂದಿದೆ. ಮೇಲಿಂದ ಸ್ಟಾರ್ ಕಾಣಿಸುತ್ತಂತೆ. 10 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ 5 o'clock. ಸೊ ನಾವು ಲೇಟಾಗಿ ಬಂದಿರೋದ್ರಿಂದ ಹೋಗ್ತಾ ಇದ್ದೀವಿ.
ಗಾಡ್, ಇಲ್ಲಿ ನೋಡಿ ಇಲ್ಲಿಂದ ಈ ಥರ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಫೋಟೋ ತಗೊಳ್ತಿದ್ದಾರೆ. ಕಾವೇರಿ ಛತ್ರಿ ಸರಿ ಮಾಡೋದ್ರಲ್ಲೇ ಕಾಲ ಕಳೀತಿದ್ದಾಳೆ ಪಾಪಜಿ. ಸೊ ಇಲ್ಲಿ ಸ್ಟಾರ್ ನಮಗೆ ಕಾಣಬೇಕಂತ ಹೇಳಿದ್ರೆ ಡ್ರೋನ್ ಬಿಟ್ಟರೆ ಮಾತ್ರ, ಇಲ್ಲ ಅಂದರೆ ಸ್ಟಾರ್ ನಮಗೆ ಕಾಣಿಸಲ್ಲ. ವ್ಯೂ ಪಾಯಿಂಟ್ ಮಾತ್ರ ಚೆನ್ನಾಗಿದೆ, ಅಷ್ಟು ಏನಿಲ್ಲ ಅಂತ ಅಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಈ ವ್ಯೂ ಪಾಯಿಂಟು ಏನು ಅಷ್ಟೊಂದು ಸ್ಟಾರ್ ಆ ಥರ ಏನು ಕಾಣಿಸ್ತಿಲ್ಲ ನನಗೆ. ಡ್ರೋನ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಅಲ್ಲಿ ಹೋಗೋಣ. ಒಂದು ರೌಂಡ್ ಹೋಗ್ಬೇಕಾ ಅಥವಾ ಈ ಕಡೆ ಹೋಗೋಣ? ಓಕೆ ಫೈನ್. ಫೋಟೋಗೋಸ್ಕರ ಇಲ್ಲೊಂದು ಸಂಧಿ ಇದೆ ಫೋಟೋ ಶೂಟ್ಗೆ ಅಂತ ವಿಡಿಯೋ ಬರ್ಬೋದಾ? ಓಕೆ, ಥ್ಯಾಂಕ್ ಯು. ಅಕ್ಕ ಬಂದ್ರೆ ಕೊಡ್ತಾ ತೆಗಿತಾರ ಕೊಡ. ಓಕೆ ಕೊಡಿ ಅಣ್ಣ, ತೆಗಿತೀನಿ. ಬರ್ರಿ ಬರ್ರಿ ಬಾರ, ನೀನು ಬಾಬಾ ಚಲಾಗಿ ತೆಗಿಯಾಕ. ಓಕೆಪ್ಪ. ಇಲ್ಲ ಆಕ್ಚುಲಿ ವ್ಯೂ ಪಾಯಿಂಟ್ ಇಲ್ಲ, ಇನ್ನೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಮೇ ಬಿ ನನಗೆ ಇಲ್ಲಿ ಫೋಟೋ ಶೂಟ್ಗೆನೆ ಇಷ್ಟೊಂದು ಜನ ಬರ್ತಾರೆ ಅನ್ಸುತ್ತೆ. ಹೋಗೋಣ ಈ ಗುಹೆಯಿಂದ, ಚಿಕ್ಕ ಗುಹೆಯಿಂದ. ಸೊ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಇಲ್ಲಿಂದ ಹೋಗೋಣ. ಇಲ್ಲಿಂದ ನಿಂತಿಲ್ಲ. ಸೊ ನಾರ್ಮಲ್ ಅಲ್ಲಿ ಒಂದು ಗುಹೆ ಇದೆ, ಸೊ ಅದು ಏನು ಅಂತ ನೋಡೋಕೆ ಹೋಗೋಣ. 5 ಗಂಟೆಗೆ ಕ್ಲೋಸು, ನಾವು ಅಷ್ಟರೊಳಗಡೆ ಕವರ್ ಮಾಡಿ ಹೋಗ್ಬೇಕು. ಸೊ ಇದನ್ನ ಏನಕ್ಕೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಮದ್ದು ಗುಂಡು ಅವರು ಯುದ್ಧ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನ ತಯಾರಿ ಮಾಡ್ಕೊಳ್ಳೋದಕ್ಕೆ ಈ ಥರ ಇದನ್ನ ನಿರ್ಮಾಣ ಮಾಡಿದ್ರಂತೆ. ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಗುಹೆಗಳ ಥರ ಏನು ಕಾಣಿಸ್ತಾ ಇದೆ ಅದು ಸೈನಿಕರು ಮಲ್ಕೊಳ್ಳೋದಕ್ಕೆ, ಅವರು ಅಡುಗೆ ಮಾಡ್ಕೊಳ್ಳೋದಕ್ಕೆ, ಸೊ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಚಿಕ್ಕ ಚಿಕ್ಕ ಕೊಠಡಿಗಳನ್ನ ಕಟ್ಟಿದ್ದಾರೆ. ಆ್ಯಂಡ್ ಈ ಸುರಂಗದಲ್ಲಿ ಒಂದು ಸುರಂಗ ಶ್ರೀರಂಗಪಟ್ಟಣದವರೆಗೂ ದಾರಿ ಇದೆ ಅಂತ. ಸೊ ಅದು ಎಷ್ಟು ನಿಜ ಆ್ಯಂಡ್ ಏನು ಗೊತ್ತಿಲ್ಲ. ಇತಿಹಾಸದಲ್ಲಿ ಒಟ್ಟು ಒಂದು ಗುಹೆಯಿಂದ ಶ್ರೀರಂಗಪಟ್ಟಣವರೆಗೂ ದಾರಿ ಇದೆ ಅಂತ ಇದೆ. ಆ್ಯಂಡ್ ಇಲ್ಲಿ ಬಂದು ಈ ಪ್ಲಸ್ ಆಕಾರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ಇದನ್ನ ಕುಡಿಯೋಕೆ ನೀರಿಗೆ ಅಂತ ಮಾಡಿದ್ರಂತೆ. ಕುಡಿಯುವ ನೀರು ಇಲ್ಲೇ ಉಪಯೋಗಿಸ್ತಾ ಇದ್ರಂತೆ. ಇದು ಪ್ಲಸ್ ಆಕಾರದಲ್ಲಿದೆ. ಆ್ಯಂಡ್ ಇಲ್ಲಿ ಇರೋರು ಎಲ್ರೂ ಕೂಡ ಇಲ್ಲಿಂದನೇ ನೀರು ಕುಡಿಬೇಕಿತ್ತು. ಇದು ಕುಡಿಯುವ ಒಂದು ಇದರ ಮಧ್ಯ ಇದ್ದೀನಿ. ಸುತ್ತ ಈ ಥರ ವ್ಯೂ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದು, ಬಟ್ ತುಂಬ ಚೆನ್ನಾಗಿದೆ. ಏನು ವೇಸ್ಟ್ ಬಂದಿರೋದು ಆ ಥರ ಎಲ್ಲ ಏನಿಲ್ಲ. ಸೊ ತುಂಬ ಜನ ಹೇಳಿದ್ರು ನೋಡಿದ್ರೆ ಆ ಥರ ಏನಿಲ್ಲ ಅಂತ. ಆ್ಯಕ್ಚುಲಿ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ನಾವು ಹತ್ತಕ್ಕಿಂತ ನಮಗೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಅಷ್ಟು ಕೂಡ ಸ್ಟೆಪ್ಸ್ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಕಪಲ್ಸ್ ಬರ್ತೀರಾ ಇಲ್ಸಿದೆಲ್ಲ ಬಂದು ಹಾಳು ಮಾಡಬೇಡಿ, ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಅವ್ರು ಹೇಳಿದ್ದಾರೆ ನಮಗೆ 600 years ಓಲ್ಡ್ ಇರೋದಂತ ಇದು. ಆ್ಯಂಡ್ ನೀವು ದಯವಿಟ್ಟು ಬಂದವರು ಪ್ಲಾಸ್ಟಿಕ್ಸ್ ಆ್ಯಂಡ್ ಬೇರೆ ಏನೇ ಅಂತಂದ್ರೂ ಇಲ್ಲಿಂದ ಎತ್ಕೊಂಡು ಹೋಗಿ ಗಲೀಜು ಮಾಡಬೇಡಿ. ಆ್ಯಂಡ್ ಇವಾಗ ಬನ್ನಿ, ಆಗ 5 ಗಂಟೆ ಕ್ಲೋಸ್ ಆಗ್ತಾ ಇದೆ. ಸೊ ಅವರು ವೆಯ್ಟ್ ಮಾಡ್ತಿದ್ದಾರೆ ಕ್ಲೋಸ್ ಮಾಡೋದಕ್ಕೆ. ಸೊ ಮಜ್ರಾಬಾದ್ ಯಾವ ಆಕಾರದಲ್ಲಿ ಇದೆ ಅಂತ ಹೇಳಿಬಿಟ್ಟು ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ. ಸೊ ನೋಡಿ, ಇದೇ ಆಕಾರದಲ್ಲಿ ಮಜ್ರಾಬಾದ್ ಕೋಟೆ ಇರುವಂಥದ್ದು. ಆ್ಯಂಡ್ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ಬೆಟ್ಟದ ಮೇಲೆ ಪ್ರಾಣಿಗಳೆಲ್ಲ ಹೋಗುತ್ತಂತೆ. ಆನೆ ಬಂದು ಈ ಕಲ್ಲು ಹೊಡೆದೋಗಿದೆ. ನನಗೆ ಗೊತ್ತಿರಲಿಲ್ಲ ಆನೆ ಬಂದೇ ಇದು ಹೊಡೆದೋಗಿದೆ ಅಂತ ಹೇಳಿ. ಇಲ್ಲಿ ವರ್ಕ್ ಮಾಡೋರೆ, ಸೊ ಅವರೇ ಹೇಳಿದ್ರು ಆನೆ ಬಂದು ಇದನ್ನು ಕಲ್ಲು ಹೊಡೆದಿದೆ ಅಂತ ಹೇಳಿ. ಇಷ್ಟು ದೂರ ಆನೆ ಬರುತ್ತೆ ಅನ್ನೋದೇ ನನಗೆ ಡೌಟು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.